ಮಾಧ್ಯಮ ಬಂಧುಗಳೇ, ಹಾಗೆ ವಾಹಿನಿ ಮಿತ್ರರೇ, ನಾನು ಯೋಗೀಶ್ ಎಸ್, ಶಿವಮೊಗ್ಗ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರು. ಇದರ ಜೊತೆಗೆ ಶ್ರೀಯುತ ಕುಟ್ರಿ ಸಂಘದ ಶಿವಮೊಗ್ಗ ಜಿಲ್ಲಾ ಪ್ರಾಚಾರ್ಯ ಸಂಘದ ಅಧ್ಯಕ್ಷರಿದ್ದಾರೆ. ಹಾಗೆ ನನ್ನ ಉಪನ್ಯಾಸಕ ಸಂಘದ ಮನೆಯಲ್ಲ ಇವತ್ತೇ ಹಾಳಾಗಿರುತ್ತೆ. ನನ್ನ ಹೆಸರು ಯೋಗೀಶ್ ಎಸ್ ಅಂತ. ನಾನು ಶಿವಮೊಗ್ಗ ಜಿಲ್ಲಾ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಜೊತೆಯಲ್ಲಿ ನನ್ನ ಸ್ನೇಹಿತರಾದಂತಹ ಶ್ರೀ GF ಕುಟ್ರಿ ಅವರಿದ್ದಾರೆ. ಇವರು GF ಕುಟ್ರಿ ಅವರು ಸೈನ್ಸ್ ಸ್ಟ್ರೀಟ್ ಕಾಲೇಜು, ಶಿವಮೊಗ್ಗ BH ರಸ್ತೆ, ಇಲ್ಲಿ ಪ್ರಾಚಾರ್ಯರು ಕೂಡ ಹೌದು. ಹಾಗೆ ಪ್ರಾಚಾರ್ಯರ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು. ಜೊತೆಯಲ್ಲಿ ಶ್ರೀ ಹಾಲಪ್ಪ ಸಂಕೂರ್ ಅವರು ಇದ್ದಾರೆ. ಅವರು ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಹಾಗೆ ಶ್ರೀ ಮಧು ಅವರಿದ್ದಾರೆ. ಅವರು ಶಿಕಾರಿಪುರದಲ್ಲಿ ಉಪನ್ಯಾಸಕರ ಕೆಲಸ ನಿರ್ವಹಿಸ್ತಾರೆ. ಅವರು ಪ್ರಧಾನ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ಉಪನ್ಯಾಸಕರ ಸಂಘದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಶ್ರೀ ಜಿಣಕರ್ ಅವರು ಕೋಶಾಧ್ಯಕ್ಷರಾಗಿ ನಮ್ಮ ಉಪನ್ಯಾಸಕರ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ರಾಜೇಶ್ ಅವರಿದ್ದಾರೆ. ಅವರು ಕಾರ್ಯದರ್ಶಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಹಾಗೆ ಶ್ರೀ ಪ್ರಭಾಕರ್ ಅವರಿದ್ದಾರೆ. ಅವರು ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ. ಹಾಗೆ ಶ್ರೀಮತಿ ಸುಪ್ರಿಯಾ ಅವರು ಉಪಾಧ್ಯಕ್ಷೆಯಾಗಿ ಅವರು ನಮ್ಮ ಸಂಘಟನೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಹೇಳಲಿಕ್ಕೆ ಇದು ಮೊದಲ ಅವಕಾಶ ಸಿಕ್ಕಿದೆ. ಯಾಕೆ ಅಂದರೆ ಹಿಂದೆ ಸರ್ಕಾರ ಒಂದು ಪ್ರಸ್ತಾಪ ಮಾಡಿತ್ತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರನ್ನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅವರ ಸುಪರ್ದಿಗೆ ಒಪ್ಪಿಸುವಂತಹ, ಅವರ ಪರಿವೀಕ್ಷಣೆಗೆ ಒಪ್ಪಿಸುವಂತಹ, ಅವರ ಮೇಲುಸ್ತುವಾರಿ ಮಾಡುವಂತಹ ಒಂದು ಆದೇಶವನ್ನು ಹೊರಡಿಸಿತ್ತು. ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಅದನ್ನು ವಿರೋಧಿಸಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಈ ಶಿವಮೊಗ್ಗ ನೆಲದಲ್ಲಿ ಹೊತ್ತದಂಥ ಕಿಚ್ಚನ್ನು ನಿಜಕ್ಕೂ ಕೂಡ ನೀವು ರಾಜ್ಯವ್ಯಾಪಿ ಪ್ರಸಾರ ಮಾಡಿ ಆ ಒಂದು ಆದೇಶವನ್ನು ಹಿಂಪಡೆಯುವಂತೆ ಮಾಡಿದಂಥ ಘನ ಶ್ರೇಯಸ್ಸು ತಮ್ಮೆಲ್ಲರಿಗೂ ಕೂಡ ಸಂದಾಯವಾಗುತ್ತೆ. ಹಾಗಾಗಿ ಇಡೀ ರಾಜ್ಯಕ್ಕೆ ನೀವು ರಾಜ್ಯದ ಉಪನ್ಯಾಸಕರಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಒಂದು ಜಯವನ್ನು ಒದಗಿಸ್ಕೊಟ್ಟಿದ್ದೀರಾ. ಇದು ಮೊಟ್ಟ ಮೊದಲ ಬಾರಿಗೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ಎರಡನೆಯ ಹೋರಾಟ ಇದು ತೀರಾ ಇತ್ತೀಚೆಗೆ ಮೊನ್ನೆ ನಮ್ಮ ಅರಿವಿಗೆ ಬಾರದ ಹಾಗೆ ಒಂದು ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟಿದೆ. ಆ ಸಂಬಂಧ ಇವತ್ತು ಅದನ್ನು ಖಂಡಿಸಿ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ತಮ್ಮೆಲ್ಲರ ಮೂಲಕ. ಎಲ್ಲನ ಆತ್ಮೀಯ ಮಿತ್ರರೇ, ಈ ಕರ್ನಾಟಕ ಸಾಮಾನ್ಯ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಉಳ್ಕೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತನ್ನ ಸ್ವರೂಪ ಬದಲಾಯಿಸ್ತಾ ಇದೆ. ಅನಿರೀಕ್ಷಿತವಾದಂಥ ಮತ್ತು ಆಘಾತಕಾರಿಯಾದಂಥ ಆದೇಶಗಳಿದೆ. ಈ ಆಘಾತಕಾರಿ ಆದೇಶಗಳು ನಮ್ಮ ಊಹೆಗೂ ನಿಲುಕದ ಹಾಗೆ ಒಂದೊಂದು ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹಿಂದೆ ಇದ್ದಂಥ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಶಾಲಾ ಶಿಕ್ಷಣ ಇಲಾಖೆ ಅಂತ ಹೇಳಿ ಪದವಿ ಪೂರ್ವ ಅಂತೇಳಿ ಬ್ರಾಕೆಟ್ಗೆ ಬಂದ್ಬಿಟ್ಟಿದೆ ನಮ್ಮ ಇಲಾಖೆ. ತಾವೆಲ್ಲ ಪ್ರಥಮ PUC, ದ್ವಿತೀಯ PUCಯನ್ನು ಓದಂಥವ್ರು, ಅದರದೇ ಆದಂಥ ವಿಶೇಷವಾದಂಥ ಸ್ಥಾನಮಾನವನ್ನು ತಾವು ಕಂಡುಕೊಂಡಂಥವ್ರು ಇವತ್ತು ಅದು ತನ್ನ ನಿಧಾನವಾಗಿ ತನ್ನ ಅಸ್ತಿತ್ವವನ್ನು ಇವತ್ತು ಕಳ್ಕೊಳ್ತಾ ಇದೆ. ಈಗ ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಮತ್ತೊಂದು ಮರ್ಮಾಘಾತವನ್ನು ನೀಡುವಂತಹ ಒಂದು ಪ್ರಸ್ತಾವನೆ ಜಾರಿಯಿದೆ. ಮೊನ್ನೆ ಕಳೆದ ರಾಜ್ಯಪತ್ರದಲ್ಲಿ ಇಲಾಖೆ ಒಂದು ಡ್ರಾಫ್ಟನ್ನು ಹೊರಡಿಸಿದೆ, ಕರಡು ಪ್ರತಿಯನ್ನು ಹೊರಡಿಸಿದೆ. ಈ ಕರಡು 9 ಮತ್ತು 10ನೇ ತರಗತಿಗಳಿಗೆ ಬೋಧನೆ ಮಾಡಬೇಕು. ಬಹುಶಃ ನಾವು ಯಾರು ಕೂಡ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿರೋಂಥದ್ದು. ಯಾಕೆ ಅಂದರೆ ಇಡೀ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮೂಲಭೂತ ಸ್ವರೂಪ ಏನಿದೆ, ಈ ಸ್ವರೂಪ ಈ ಆದೇಶದ ಹಿನ್ನೆಲೆಯಲ್ಲಿ ಬದಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಅಸ್ಮಿತೆ ಅನ್ನೋದು ನಮ್ದು ಏನಿದೆ, ಈ ಅಸ್ಮಿತೆ ಮತ್ತು ಅಸ್ತಿತ್ವಕ್ಕೆ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಡ್ತಾ ಇದೆ. ಸರ್, ಎಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಉನ್ನತ ಶಿಕ್ಷಣ ಒಂದು ಪ್ರಮೋಷನ್ ಅಂತ ಆದಮೇಲೆ, ಅದು ಬಡ್ತಿ ಅಂತ ಆದಮೇಲೆ, ಫಾರ್ ಎಕ್ಸಾಂಪಲ್ ನಾವು
ಡಿಗ್ರಿ ಕಾಲೇಜಿಗೆ ತಗೊಂಡಾಗ 3 ರೀತಿಯಾದ ಕೇಡರನ್ನ ನೀವು ಗುರುತಿಸ್ತಾರೆ. ಡಿಗ್ರಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮುಂದೆ ಹೋದಂಥವರು ಪ್ರಾರಂಭಿಕ ಹಂತದಲ್ಲಿ ಅವರು ಪ್ರಾಧ್ಯಾಪಕರಾಗಿರ್ತಾರೆ, ಆಮೇಲೆ ಅಸೋಸಿಯೇಟ್ ಪ್ರೊಫೆಸರ್ಸ್ಗಳಾಗಿರ್ತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಾಗಿರ್ತಾರೆ, ಆಮೇಲೆ ಅಸೋಸಿಯೇಟ್ ಪ್ರೊಫೆಸರ್ಸ್ಗಳಾಗಿ 8 ವರ್ಷದ ನಂತರ ಒಂದು ಹುದ್ದೆ, ಅದಾದ 15 ವರ್ಷಗಳ ನಂತರ ಮತ್ತೊಂದು ಹುದ್ದೆಗೆ ಪ್ರಮೋಷನ್ನ ಪಡೀತಾ ಹೋಗ್ತಾರೆ. ಭಾಳ ದುರಂತ ಅಂತ ಯಾಕಂತ ಹೇಳಿದ್ರೆ, ಇವತ್ತು ಬಹಳಷ್ಟು ಜನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹೈಸ್ಕೂಲಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪದೋನ್ನತಿಯನ್ನು ಹೊಂದಿ ಸುಮಾರು 30-40% ಜನ ಇವತ್ತು ಉಪನ್ಯಾಸಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದು ಏನು ಹೇಳ್ತಾ ಇದ್ದೀನಿ ಅಂದರೆ ಪದೋನ್ನತಿಯನ್ನು ಹೊಂದಿ ಅಂತೇಳಿ. ಪದೋನ್ನತಿ ಅಂದರೆ ಏನಿದು? ನಮ್ಮ ಸಿಯಾಂಡರ್ ರೂಲ್ ಪ್ರಕಾರ ಏನಿದೆ, ಇದ್ರ ಪ್ರಕಾರ 2013 ಮತ್ತು 1983ರಲ್ಲಿ ಫಾರ್ಮ್ ಆಗಿದ್ದ ಈ ಸಿಯಾಂಡರ್ ರೂಲ್ ಏನಿದೆ, ಕಾಲಕ್ಕೆ ತಿದ್ದುಪಡಿಗಳಾಗ್ತಾ ಇದ್ದಾವೆ. ಇದು ಒಂದಷ್ಟು ಇಲಾಖೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಮೂಲಭೂತವಾದಂತಹ ಆದೇಶದ ಜವಾಬ್ದಾರಿ ಹೇಗಿದೆ ಅಂತಂದರೆ +1 ಮತ್ತು +2 ಪ್ರಥಮ PUC ಮತ್ತು ನಮ್ಮ ಕರ್ತವ್ಯದ ಸಂಕ್ಷಿಪ್ತ ರೂಪನೇ ಆಗಿದೆ. ಪ್ರಥಮ PUC ಮತ್ತು ದ್ವಿತೀಯ PUCಗಳಿಗೆ ನಾವು ಬೋಧನೆಯನ್ನು ಮಾಡುತ್ತಾರೆ. ಈ ಹಂತದಲ್ಲಿ ನಿಮ್ಗೆ ಗೊತ್ತಿದೆ, ಇಡೀ ಸಮಾಜದ ವಿದ್ಯಾರ್ಥಿಗಳಿದೆ ಇವತ್ತು ಬಹಳಷ್ಟು ಕನಸುಗಳನ್ನ ಹೊತ್ತಂತಹ CETಗೆ ಹೋಗುವಂಥ ವಿದ್ಯಾರ್ಥಿಗಳಿರ್ಬೋದು, JEE ಇರ್ಬೋದು. ಸೊ ಇಂಥ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋ ಒಂದು ಕನಸು ನಮ್ದಾಗಿದೆ. ಆ ಕನಸನ್ನು ಇದುವರೆಗೂ ಕೂಡ ನಾವು ನಿರ್ವಹಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಬಹುಶಃ ನಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಅಥವಾ ಆಗಿನ ಕಾಲದಲ್ಲಿ ಏನು ಡೈರೆಕ್ಟರ್ ಆಗಿದ್ದಂಥ ಹರೀಶ್ ಗೌಡ್ರು ಇರ್ಬೋದು. ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿ ನಮ್ಮ ಇಲಾಖೆ. ಅದು ಎಷ್ಟು ಉಚ್ಛ್ರಾಯ ಸ್ಥಿತಿಗೆ ಹೋಗಿತ್ತು ಅಂತ ಹೇಳಿದ್ರೆ, ನಾವು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಈ CET ಅನ್ನೋ ಎಕ್ಸಾಮ್ನ ಪರಿಕಲ್ಪನೆಯನ್ನು ತಂದಾಗ, ಅದು ಬಹಳ ಮಟ್ಟದ ಯಶಸ್ವಿಯನ್ನು ತಂದಾಗ, ಕ್ವಾಲಿಟಿ ವಿದ್ಯಾರ್ಥಿಗಳ ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಾಗ, ಆಗ ಇಡೀ ದೇಶದ ವಿವಿಧ ರಾಜ್ಯಗಳಿಂದ ಮೂಲೆಗಳಿಂದ ಬಂದು ಕರ್ನಾಟಕದಲ್ಲಿ ಇಷ್ಟೊಂದು ಅದ್ಭುತವಾದಂಥ ಒಂದು ಯಶಸ್ಸನ್ನು ಪಡೆದಂಥ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತೇಳಿ ಅಲ್ಲಿ ತಜ್ಞರು ಬಂದಿದ್ರು, ಅಧ್ಯಯನ ಮಾಡಿದರು. ಈ ಒಂದು CET ಪರಿಕಲ್ಪನೆಯನ್ನು ಇಡೀ ರಾಷ್ಟ್ರವ್ಯಾಪಿ ನಾವು ಮಾಡಬೇಕು ಬೇರೆ ಬೇರೆ ರಾಜ್ಯಗಳಿಂದ ಶಿಫಾರಸು ಕೂಡ ಮಾಡಿದ್ರು. ಕಾಲಕ್ರಮೇಣ ತದನಂತರದಲ್ಲಿ CET ತನ್ನ ಎಲ್ಲ ಒಂದು ಮೌಲ್ಯವನ್ನು ಸಣ್ಣ ಮಟ್ಟಿಗೆ ಕಳ್ಕೊತಾ ಹೋಗಿದೆ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗ ನೀಟ್ ಎಕ್ಸಾಮ್ಗಳು ಬಂದಿದೆ. ತದನಂತರದಲ್ಲಿ ಈಗ ನಾವು ಈ ಮಕ್ಕಳಿಗೆ ಯಾವ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಅಂತ ಫೌಂಡೇಶನ್ನ ನಾವು ಹಾಕಬೇಕಾದ್ರೆ CET ಎಕ್ಸಾಮಿಗೆ, JEE ಮತ್ತೊಂದು ವೃತ್ತಿಪರ ಕೋರ್ಸ್ಗಳಿಗೆ, ಅದೇ ನಮ್ಮ ಫೈನಲ್ ಗೋಲ್ ಏನೂ ಅಲ್ಲ CET ಮತ್ತು ನೀಟ್ ಅನ್ನೋದು. ಇನ್ನು ಬಹಳಷ್ಟು ವೃತ್ತಿಪರ ಕೋರ್ಸ್ಗಳಿದೆ. ಆ ವೃತ್ತಿಪರ ಕೋರ್ಸ್ಗಳು ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ಅಡಿ ಮಾಡಬೇಕು. ಇಂಥ ಸಂದರ್ಭದಲ್ಲಿ ನೀವು ಈ ಕೆಲಸವನ್ನು ಮಾಡೋದು ಬಿಟ್ಟು ನೀವು 9ನೇ ಕ್ಲಾಸಿಗೆ 10ನೇ ಕ್ಲಾಸ್ ಹೋಗಿ ಪಾಠ ಮಾಡಿ ಅನ್ನೋ ಒಂದು ತಿದ್ದುಪಡಿಯನ್ನು, ಕರಡು ತಿದ್ದುಪಡಿಗೆ ಅಂತ ಅವಕಾಶ ಕೊಟ್ಟಿರೋಂಥದ್ದು ಬಹುಶಃ ನಾವ್ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಸರ್, ಈಗ ನಮ್ಮ ಸಂವಿಧಾನದಲ್ಲಿ 12 ಮತ್ತು 14 ಪರಿಚ್ಛೇದ ಇದೆ. ಇದರಲ್ಲಿ ಕೂಡ ಒಂದಷ್ಟು ಅವಕಾಶಗಳಿದೆ. ಒಂದು ಉದ್ಯೋಗವನ್ನು ಮಾಡಬೇಕಾದ್ರೆ ಒಂದು ಅವರೇ ಆದಂಥ ಜವಾಬ್ದಾರಿ ಇದೆ, ಹಾಗೆ ಪ್ರಶ್ನಿಸುವಂಥ ಜವಾಬ್ದಾರಿ ಕೂಡ ಇದೆ. ಪ್ರಶ್ನಿಸುವಂಥ ಹಕ್ಕನ್ನು ಕೂಡ ಸಂವಿಧಾನ ಕೊಟ್ಟಿದೆ. ಆದರೆ ಇವತ್ತಿನ ಏನಾಗಿದೆ, ಈ ಕರಡು ತಿದ್ದುಪಡಿ ಆಗಬೇಕಾದ್ರೆ ಸರಿ ಯಾರನ್ನ ಕನ್ಸಲ್ಟ್ ಮಾಡಬೇಕಿತ್ತು? ತಮ್ಮಂಥ ಪತ್ರಿಕಾ ಮಾಧ್ಯಮದವ್ರನ್ನ ಕನ್ಸಲ್ಟ್ ಮಾಡಬೇಕಿತ್ತು. ಇದಾಕೆ ನಾವು ತಗೊಳ್ತಿರೋಂಥ ನಿರ್ಧಾರ ಸರಿನಾ? ವಿದ್ಯಾರ್ಥಿಗಳ ಹಿತದೃಷ್ಟಿಗೆ ಇದು ಪೂರಕವೋ ಮಾರಕವೋ ಅನ್ನೋ ಒಂದು ನಿಮ್ಮ ಒಪಿನಿಯನ್ ಅವರು ಕಲೆಕ್ಟ್ ಮಾಡಬೇಕಿತ್ತು. ಆ ಕೆಲಸವನ್ನು ಮಾಡಿಲ್ಲ. ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಲ್ಲ, ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಲ್ಲ, ಜೊತೆಗೆ ಉಪನ್ಯಾಸಕರ ಮತ್ತು ಪ್ರಾಚಾರ್ಯರ ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಶಾಸಕರ ಸುಮಾರು 7 ಜನ ಇವತ್ತು ಶಾಸಕರು ಶಿಕ್ಷಕರ ಕ್ಷೇತ್ರದಿಂದ ಇದ್ದಾರೆ. ಇನ್ನು 7 ಜನ ಶಾಸಕರು ಪದವೀಧರ ಕ್ಷೇತ್ರದಿಂದ ಬಂದಿದ್ದಾರೆ. ಇವರ ಯಾರನ್ನೂ ಕೂಡ ಕನ್ಸಲ್ಟ್ ಮಾಡಿ ಅವರಿಗೆ ಜನಗಳು ಬೇಡ. ನಾವು ಸ್ಟೇಕ್ ಹೋಲ್ಡರ್ಸ್ ಸರ್, ನಾವು ಸ್ಟೇಕ್ ಹೋಲ್ಡರ್ಸ್, ಅದರ ಭಾಗ. ನಮ್ಮನ್ನು ಕೇಳಬೇಕಿತ್ತು. ಅಟ್ಲೀಸ್ಟ್ ಉಪನ್ಯಾಸಕ್ಕೆ ಇದು ಸರಿ ಆಗ್ತಿದೆಯೋ ಇಲ್ಲೋ ಅಂತೀವಿ. ಯಾವ ಮಾಧ್ಯಮದವ್ರನ್ನೂ ಕೇಳದೆ, ಯಾವ ಜನಾಭಿಪ್ರಾಯವನ್ನು ಕೂಡ ರೂಪಿಸ್ಕೊಳ್ದೆ, ಯಾವ ರೀತಿಯಾದ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು ಇವರು ಯಾರನ್ನೂ ಕೂಡ ಕೇಳದೆ ಏಕಾಏಕಿ ರಾಜ್ಯಪತ್ರದಲ್ಲಿ ಒಂದು
ಕರಡು ತಿದ್ದುಪಡಿಯನ್ನು ಕರಡನ್ನ ಹೊರಡಿಸ್ಬಿಡಿ. ಆ ತಿದ್ದುಪಡಿಯನ್ನ ಕರಡು ತಿದ್ದುಪಡಿಗೆ ಆಕ್ಷೇಪಣೆ ನಾವು ಕೊಡಲಿಕ್ಕೆ ಕೇವಲ 7 ದಿನಗಳ ಸಮಯ ಕೊಟ್ಟಿದ್ದಾರೆ. 7 ದಿನಗಳ ಸಮಯದಲ್ಲಿ ನಾವು ಒಂದು ಅಲ್ಲಿರುವಂಥ ಸಿ ಅಂಡರ್ ರೂಲ್ ಬೇರೆ, ಇಲ್ಲಿರುವಂಥ ಸಿ ಅಂಡರ್ ರೂಲ್ ಬೇರೆ, ರಿಕ್ರೂಟ್ಮೆಂಟ್ಗಳು ಬೇರೆ ಬೇರೆ. ಇವತ್ತು ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ಹೈಸ್ಕೂಲ್ ಶಿಕ್ಷಕರಿಗೆ, ಇವತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಇವತ್ತು ರಿಕ್ರೂಟ್ಮೆಂಟ್ ಅಥಾರಿಟಿ ಯಾರಿರ್ತಾರೆ, DDPI. ಹಾಗೆ ನಮಗೆ PU ಉಪನ್ಯಾಸಕರಿಗೆ ರಿಕ್ರೂಟ್ಮೆಂಟ್ ಅಥಾರಿಟಿ ಯಾರಿರ್ತಾರೆ ಕೇಳಿದ್ರೆ ಡೈರೆಕ್ಟರ್ ಇರ್ತಾರೆ. ಡೈರೆಕ್ಟರ್ ಅಲ್ಲಿ DDPI ಇರ್ತಾರೆ, ಇಲ್ಲಿ ಡೈರೆಕ್ಟರ್ ಇರ್ತಾರೆ, ನಿರ್ದೇಶಕರು ಇರ್ತಾರೆ ಸ್ಟೇಟ್ ಲೆವೆಲ್. ಸೊ ಈಗ ಸರ್ ಬಹಳಷ್ಟು ಹೇಗೆ ಕಾನೂನಾತ್ಮಕವಾದಂಥ ಕೆಲವೊಂದು ಗೊಂದಲಗಳು ಈಗಿಂದಲೇ ಹೇಗೆ ಸೃಷ್ಟಿಯಾಗುತ್ತೆ ಸರ್. ನಾವು ನಮ್ಮಲ್ಲಿರುವಂಥ ಉಪನ್ಯಾಸಕರೆಲ್ಲರೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವ್ರು, ಬಹಳಷ್ಟು ಜನ PhD ಪದವಿಯನ್ನು ಪಡ್ಕೊಂಡಿದ್ದಾರೆ, ಬಹಳಷ್ಟು ಜನ MPhilಗಳನ್ನ ಪಡ್ಕೊಂಡಿದ್ದಾರೆ. ಇವತ್ತು ನಾವು ಅಲ್ಲಿಂದ ಬಹಳಷ್ಟು ಜನ ಬಡ್ತಿಯನ್ನು ಪಡ್ಕೊಂಡು ಏನಾಗಿದೆ ಅಂದರೆ ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಬಂದಿದೆ. ನಮ್ಮ ಸಿಎಂಡರ್ ರೂಲಲ್ಲಿ ಏನಿದೆ, ನನಗೆ ಅಗೇನ್ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, +1 ಮತ್ತು +2ಗೆ ನೀವು ಪಾಠವನ್ನು ಬೋಧಿಸಬೇಕು ಸರ್. ಇಷ್ಟು ವರ್ಷಗಳ ಅವಧಿಯಲ್ಲಿ ನಾವು +1 +2ನ ನಾವು ಬೋಧನೆ ಮಾಡಿದ್ದೀವಿ, ಸಮಾಜವನ್ನು ಕಟ್ಟಿದ್ದೀವಿ. ಈಗ ನಮಗೆ ನೀವು 9 ಮತ್ತು 10 ತರಗತಿ ಬೋಧನೆ ಮಾಡಿ. ಮೂಲಭೂತವಾದಂಥ ಕಾರಣ ಏನು ಅಂತ ಹೇಳಿದ್ರೆ, ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಡಿಮೆ ಇದೆ. ಹಾಗಾದರೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಕಡಿಮೆ ಇಲ್ವಾ? ಇವತ್ತು ಸರ್ಕಾರದ ಒಂದು ಲೆಕ್ಕ ಇದೆ ಸರ್. ಸರ್ಕಾರದ ವರದಿ ಪ್ರಕಾರ ತಮ್ಮ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಇಲ್ಲಿ ಅನೇಕ ರೀತಿಯಾದಂತಹ ರಾಜ್ಯ ಮಟ್ಟದ ಪತ್ರಿಕೆಗಳು ಒಂದು ವರದಿಯಲ್ಲಿ ಅವರು ಕನೆಕ್ಟ್ ಮಾಡಿ ಹೇಳ್ತಾರೆ, ಇವತ್ತು ರಾಜ್ಯದಲ್ಲಿ ಸುಮಾರು ಅವರ ಪ್ರಕಾರ ಸರ್ಕಾರದ ಲೆಕ್ಕಕ್ಕೂ ನಮ್ಮ ಲೆಕ್ಕಕ್ಕೂ ಒಂದಷ್ಟು ವ್ಯತ್ಯಾಸಗಳಿದೆ. 8297 ಉಪನ್ಯಾಸಕರ ಮಂಜೂರಾದ ಹುದ್ದೆಗಳಿವೆ. ಅದರಲ್ಲಿ 7168 ಪೋಸ್ಟ್ ಫಿಲಪ್ ಆಗಿದೆ. ಇನ್ನು 1129 ಹುದ್ದೆಗಳು ಇವತ್ತು ಖಾಲಿ ಇರಲಿ ಅಂತ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಏನು ಮಾಡ್ತಾರೆ ಅಂದರೆ ಅವರು ಅಂದರೆ ಸುಮಾರು %86.09 ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ವರ್ಕಿಂಗ್ ಇಲ್ಲ ನಮ್ಮಲ್ಲಿ PU ಡಿಪಾರ್ಟ್ಮೆಂಟ್. ಇಷ್ಟು ಇದ್ದ ಮೇಲೆ ನಾವು ವರ್ಕಿಂಗ್ ಅಂತ ಹೇಳಿದ್ರೇನು, ಈಗ ನಮಗೆ ಕೆಲಸ ಇದೆ. ಈ ಕೆಲಸ ಇಲ್ಲ ಅಂತ ಹೇಳ್ತಿರೋರು ಯಾರಾಗಾದ್ರೆ, ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಹೋಗ್ಬೋದು, ನಾವು 9 ಹೊತ್ತು ಪಾಠ ಮಾಡ್ಬೋದು ಅಂತ ಭಾವಿಸೋಣ. ಇಲಾಖೆನೇ ಒಪ್ಕೊಂಡಿದೆ ಕೆಲಸ ಇದೆ ಅಂತ ಹೇಳಿ 86% 86.08% ನೀವು ಕೆಲಸ ಮಾಡ್ತಿದ್ದೀರಾ ಅಂದಮೇಲೆ ಕೆಲಸ ಇಲ್ಲ ಅಂತ ಹೇಳೋರು ಯಾರು? ಇನ್ನು ಎರಡನೇದಾಗಿ ಬರೋಣ. ಈಗ ಸುಮಾರು 6,000 ಚಿಲ್ಲರೆ 2,000 ಚಿಲ್ಲರೆ ಅತಿಥಿ ಉಪನ್ಯಾಸಕರಲ್ಲಿ ಇವತ್ತು ಇಲಾಖೆ ನಮಗೆ ಮಂಜೂರಾತಿ ಮಾಡಿ ಕೊಟ್ಟಿದೆ. ಡಿಫ್ರೆನ್ಸ್ ಇದೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತಾರೋ 7,168 ಪೋಸ್ಟು ಇವತ್ತು ಫಿಲಪ್ ಆಗಿದೆ ಅಂತ ಹೇಳ್ತೀವಿ. ಅವ್ರು ಹೇಳ್ತಿದ್ದಾರೆ ನಾವು 7,542 ಪೋಸ್ಟ್ ವೇಕೆನ್ಸಿ ಅದು ಫಿಲಪ್ ಆಗಿದೆ ಅಂತ ನಾವು ಹೇಳ್ತೀವಿ. ವೇಕೆನ್ಸಿ ಪೋಸ್ಟ್ಗಳಲ್ಲೂ ಕೂಡ ವ್ಯತ್ಯಾಸ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನಾನು ಕೊಡ್ತೀನಿ ಸರ್. ಸೊ ಎರಡನೇದಾಗಿ ಏನು ಅಂದರೆ, ಈಗ ಅತಿಥಿ ಉಪನ್ಯಾಸಕರನ್ನ ಕೊಟ್ಟಿದ್ದಾರೆ ನಮಗೆ 2,000 ಚಿಲ್ಲರೆಷ್ಟು ಉಪನ್ಯಾಸಕರು ಕೊಟ್ಟಿದ್ದಾರೆ. ಈ ಅತಿಥಿ ಉಪನ್ಯಾಸಕರು ಯಾಕೆ ಕೊಡ್ತಾರೆ? ಖಾಲಿ ಇರುವಂಥ ಹುದ್ದೆಗಳಿಗೆ ಕೊಡ್ತಾರೆ. ಇಲ್ಲಿ ಹುದ್ದೆ ಖಾಲಿ ಇದೆ ಅಂತ ಅರ್ಥ ಏನು ಅಂದರೆ, ಇಲ್ಲಿ ಕೆಲಸ ಇದೆ ಇನ್ನುವೇ, ಅದನ್ನು ಫಿಲಪ್ ಮಾಡಲಿಕ್ಕೋಸ್ಕರ ಗೆಸ್ಟ್ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ನೀವು ಇಲ್ಲೇ ಹುದ್ದೆ ಖಾಲಿ ಇಟ್ಕೊಂಡು ಇಲ್ಲೇ ಗೆಸ್ಟ್ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇರಬೇಕಾದ್ರೆ ನಮ್ಮನ್ನು ಹೇಗೆ ಹೈಸ್ಕೂಲಿಗೆ ಕಳಿಸ್ಕೊಳ್ತೀವಿ? ಹಾಗಾದ್ರೆ ಯಾರಾದರೂ ಕೇಳೋ ಪ್ರಶ್ನೆ ಸರ್. ಆಮೇಲೆ ಗೊಂದಲಗಳು ಏನು ಬರ್ತವೆ ಅಂತ ಕೇಳಿದ್ರೆ, ಒಂದು ಬಹಳ ಪೂರ್ವಕವಾಗಿ ಕೇವಲ ನಮ್ಮ ಅಸ್ಮಿತೆ ಅಂತ ಹೇಳೋದಿಲ್ಲ ಸರ್. ಇವತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಎರಡಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಸಿಟಿ ಒಂದು ಹೇಗೆ ಅಂದರೆ ಒಂದು ಕೊಂಡಿ ಇದ್ದ ಹಾಗೆ, ಉನ್ನತ ಶಿಕ್ಷಣಕ್ಕೆ ಮಧ್ಯವಾಗಿ ಒಂದು ಕೊಂಡಿ ಇರ್ತದೆ. ಈ ಕೊಂಡಿಯ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದೊಂದು ಮಾದರಿಯಾದಂಥ ಒಂದು ಡಿಪಾರ್ಟ್ಮೆಂಟ್. ಯಾಕೆ ಅಂತ ಹೇಳ್ತೀವಿ ಅಂದರೆ, ಬೇರೆ ಬಹಳಷ್ಟು ರಾಜ್ಯಗಳಿಲ್ಲ, ಇರುವಂಥ ರಾಜ್ಯಗಳಲ್ಲಿ ಯಶಸ್ವಿಯನ್ನು ಪಡೆದಂಥ ಒಂದು ಕೊಂಡಿ ಇದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ನೀವು ಇಲ್ಲಿಂದ ನಮ್ಮನ್ನು ಅಲ್ಲಿ ಕಳಿಸಿ ಏನು ಗಣಂತಾರಿ ಸಾಧನೆಯನ್ನು ನೀವು ಮಾಡ್ತೀವಿ, ಏನು ಮಾಡೋಕ್ಕಂತ ಹೊರಟಿದ್ದೀರಿ ಹಾಗೆ, ಅದರಿಂದ ಉದ್ದೇಶ ಏನು ಹಾಗಾದ್ರೆ? ಈಗ ಪ್ರಮೋಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು 15 ವರ್ಷ 20-25 ವರ್ಷ ನಾವು ಸರ್ವಿಸ್ ಮಾಡಿಬಿಟ್ಟಿದ್ದೀವಿ, ನಮಗೊಂದು ಸೆಲೆಕ್ಷನ್ ಕೇಡರ್ ಇಲ್ಲ ಸರ್. 10 ವರ್ಷ 15 ವರ್ಷ 20 ವರ್ಷಕ್ಕೆ ಬೇರೆ ಇಲಾಖೆಗಳಲ್ಲಿ ಒಂದು ಸೆಲೆಕ್ಷನ್ ಕೇಡರ್ ಅಂತ ಇರ್ತದೆ, ಬೇರೆ ಬೇರೆ ರೀತಿಯ ಒಂದು ಸಂಬಳ ಕೂಡ ಇರ್ತದೆ, ಒಂದು ಸ್ಕೇಲ್ ಫಿಕ್ಸ್ ಆಗ್ತದೆ.
ನಾವು ಹಾಗಲ್ಲ. ಉಪನ್ಯಾಸಕರು ಕೆಲಸವನ್ನು ಸೇರ್ಬೇಕಾದ್ರೆ ಉಪನ್ಯಾಸಕರಾಗೇ ಸೇರ್ತೀವಿ. ಬಹಳಷ್ಟು ಜನ 90% ಉಪನ್ಯಾಸಕರು ಉಪನ್ಯಾಸಕರಾಗೇ ನಿವೃತ್ತಿ ಹೊಂದ್ತಾರೆ. ಎಲ್ಲ ಒಂದು 5ರಿಂದ 10% ಪ್ರಿನ್ಸಿಪಾಲ್ಗಳಾಗಿ ಹೋಗ್ತಾರೆ. ಒಂದು ಕಡೆ ಪದೋನ್ನತಿ ಇಲ್ಲ, ಬಡ್ತಿ ಇಲ್ಲ. ಅದ್ರ ಜೊತೆಗೆ ಏನು ಅಂದರೆ ಒಂಥರ ಹಿಂಬಡ್ತಿ. ಸರ್, ಯಾರಿಗೆ ಹಿಂಬಡ್ತಿ ಕೊಡ್ತಾರೆ? ಹಿಂಬಡ್ತಿ ಕೊಡುವಂಥದ್ದು ಇಲ್ಲಿ ಪನಿಷಬಲ್ ಆಕ್ಟ್ ಅಂತಾರೆ. ನೀವು ಸೇವೆಯಲ್ಲಿ ಲೋಪದೋಷವನ್ನು ಮಾಡಿದರೆ ನಿಮ್ಗೆ ಹಿಂಬಡ್ತಿ ಆಗುತ್ತೆ, ಡಿಮೋಷನ್ ಅಂತ ಕರೀತಾರೆ ನೀವು. ಬಟ್ ಇದು ಆಗ್ತದೆ ಹೇಗೆ ಅಂತ ಕೇಳಿದ್ರೆ, ಸರ್ವಿಸ್ ಮಾಡಿದೀವಿ, ಹೈಯರ್ ಕ್ವಾಲಿಫಿಕೇಶನ್ ಇದೆ, ಈ ಹೈಯರ್ ಕ್ವಾಲಿಫಿಕೇಶನ್ ಕಾರಣಕ್ಕೋಸ್ಕರ ನಮ್ಗೆ ಹಿಂಬಡ್ತಿ ಕೊಡ್ತಾ ಇದ್ದಾರೆ. ಇದೊಂಥರ ಹಿಂಬಡ್ತಿ. ಇನ್ನೊಂದು ಲಾಜಿಕಲ್ ಪಾಯಿಂಟ್ ಬಹುಶಃ ತಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಬರೋ ದಿನಮಾನಗಳಲ್ಲಿ. ಸರ್, ಈಗ PU ಉಪನ್ಯಾಸಕರಾಗಿ ಬಡ್ತಿಯನ್ನು ಮಾಡಲಿಕ್ಕೆ ಮೊದಲು ಇರಲಿಲ್ಲ, ಪರೀಕ್ಷೆ ಇರಲಿಲ್ಲ. ಕೇವಲ ಅಂಕಗಳ ಆಧಾರದ ಮೇಲೆ, ಅರ್ಹತೆ ಆಧಾರದ ಮೇಲೆಗೆ, ಪದವಿ ಆಧಾರದ ಮೇಲೆಗೆ ಅವ್ರು ಕೊಡ್ತಾ ಇದ್ರು. ಹೈಸ್ಕೂಲ್ ಶಿಕ್ಷಕರನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಉಪನ್ಯಾಸಕರಾಗಿ ಕೊಡ್ತಾ ಇದ್ರು. ಈಗೇನಾಗಿದೆ ಕೇಳಿದ್ರೆ, ಅದು ಬಂದು ಎಕ್ಸಾಮಿನೇಷನ್ ಬಂದಿದೆ. ಮೊನ್ನೆ ಎಕ್ಸಾಮಿನೇಷನ್ ಕೂಡ ಆಗಿದೆ. ಒಂದಷ್ಟು ಜನ ಪಾಸ್ ಆಗಿದ್ದಾರೆ. ಪಾಸ್ ಆಗಿ ಅವರಿಗೆ ಎಲ್ಲಿ ಕಳಿಸ್ಬೇಕು ಕೇಳಿದ್ರೆ, ಈಗ ಪದವಿ ಪೂರ್ವ ಶಿಕ್ಷಕರಾಗಿ ಉಪನ್ಯಾಸಕರಾಗಿ ಕಳಿಸ್ಬೇಕು. ಹೈಸ್ಕೂಲ್ಗಳಲ್ಲಿ 8, 9, 10 ಪಾಠ ಮಾಡ್ತಾ ಇದ್ರು ಅವರು. ನೋಡಿ ಸರ್, ಈಗ ಎಕ್ಸಾಮ್ ಪಾಸ್ ಮಾಡಿದ ತಪ್ಪಿಗೋಸ್ಕರ ಅಂತಾನೆ ಅನ್ಕೋಣ, ಅವ್ರಿಗೆ ಇಲ್ಲಿ ಬಂದು 9, 10, 11, 12 ಪಾಠ ಮಾಡಬೇಕು, ಒಂದು ಕ್ಲಾಸ್ ಜಾಸ್ತಿ ಮಾಡಬೇಕು. ಇದನ್ನು ಪ್ರಮೋಷನ್ ಅಂತ ಕರಿತೀರಾ ಅಥವಾ ಸರ್ ಪ್ರೋಗ್ರೆಷನ್ ಅಂತ ಯಾವುದೂ ಇಲ್ಲ ಸರ್. ಇದರಲ್ಲಿ ನಾವು ಕೇಳಿದ್ರೆ ಒಂದ್ಸಲ ರಿಗ್ರೆಷನ್ ಅಷ್ಟೇ. ರೆಟ್ರೋ ರಿಗ್ರೆಷನ್ ಅಂತ ಏನು ಕರಿತೀವಿ. ನಮ್ಮಲ್ಲಿ ಯಾವುದೇ ರೀತಿಯಾಗಿ ನಮ್ಮನ್ನು ಮುಂದುವರಿಲಿಕ್ಕೆ ಅಂತ ಹೇಳಿದ್ರೆ ನಮಗೆ ಎನ್ಕರೇಜ್ಮೆಂಟ್ ಬೇಕು. ಐ ಮೀನ್, ನೀವು ನೀಟ್ ಎಕ್ಸಾಮ್ ಮಾಡಿದ್ದೀರಾ, ಸ್ಲೆಟ್ ಎಕ್ಸಾಮ್ ಪಾಸ್ ಮಾಡಿದ್ದೀರಾ, MPhil ಆಗಿದೆ, PhD ಆಗಿದೆ, ಬನ್ನಿ ನಿಮಗೆ ಡಿಗ್ರಿ ಕಾಲೇಜಿಗೆ ಕಳಿಸ್ತೀವಿ ಅನ್ನೋ ಒಂದು ಹೇಗೆ ನಮ್ಮನ್ನು ಎನ್ಕರೇಜ್ ಮಾಡುವಂಥ ಒಂದು ವಿಧಾನವೇ ಬೇರೆ. ನಿಮ್ಮನ್ನು ಇವೆಲ್ಲ ಒಂದು ಏನು ಮಾಡಿದ್ದೀವಿ ಅಂದರೆ, ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗೆ ಮತ್ತು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ನಾವು ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದೀವಿ. ಇಡೀ ಒಂದು ರಾಜ್ಯದಲ್ಲಿ ಇರುವಂತಹ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ ನಿನ್ನೆ ಪತ್ರ ಚಳವಳಿಯನ್ನು ಆರಂಭ ಮಾಡಿದ್ದೀವಿ. ಇದು ಬಹಳಷ್ಟು ಮಟ್ಟಿಗೆ 99% ಮಟ್ಟಿಗೆ 90%ಗೆ ಇದು ಯಶಸ್ವಿಯಾಗಿದೆ. ನಮ್ಮ 2ನೇ ಹಂತದ ಹೋರಾಟ ತಮ್ಮ ಮೂಲಕ ನಾವು ಜನರನ್ನು ತಲುಪುವಂಥದ್ದು. ಯಾಕಂದರೆ ಇವತ್ತು ತುಂಬ ಬೇಡವಾಗಿರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ ತಲುಪಿಸಬೇಕಾದಂಥ ಒಂದು ಆದ್ಯ ಕರ್ತವ್ಯ ತಮ್ಮದಿದೆ, ತಾವು ಮಾಡ್ತೀವಿ. ಯಾಕಂದರೆ ನಮ್ಮ ಹೋರಾಟಗಳನ್ನ ತಾವು ಗೆಲ್ಲಿಸಿದ್ದೀರಿ ಹಿಂದೆ. ಹಾಗಾಗಿ ಜನಗಳಿಗೆ ಗೊತ್ತಾಗಬೇಕು ಇವತ್ತು PU ಅದು ಯಾವ ರೀತಿಯಾದಂತಹ ಯಾರ ಬೋಧನೆ ಅವ್ರ ತಲೆಗೆ ಹೋಗಿದೆ ಗೊತ್ತಿಲ್ಲ ಇಲಾಖೆಗೆ. ಅವರು 320:1 ನಮಗಿರೋಂಥದ್ದು ಈಗ. ಈ 320:1 ರೇಷಿಯೋದಲ್ಲಿ ಇವತ್ತು ಉಪನ್ಯಾಸಕರನ್ನ ಟ್ರೀಟ್ ಮಾಡ್ತಾರೆ. 320:1 ಇಲ್ಲ ಅಂತ ಯಾಕಂತ ಹೇಳಿದ್ರೆ ನಿಮ್ಮದು ಕಡಿಮೆ ಕಾರ್ಯಭಾರ ಇದೆ, ಬೇರೆ ಕಡೆ ಡೆಪ್ಯುಟೇಷನ್ ಹೋಗಿ. ಸರ್, ನೀವೇ ಹೇಳಿ, ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೋ ಕನಸಿಟ್ಕೊಂಡು ಪದವಿ ಪೂರ್ವ ಕಾಲೇಜುಗಳನ್ನ ನೀವು ತೆರೆದಂಥ ನೀವು ಇವಾಗೆ ಮುಚ್ಚಿಸ್ತಿದ್ದಾರೆ. ಶಿಕ್ಷಣ ಅನ್ನೋದು ಎಲ್ಲರೂ ಹಕ್ಕಲ್ವ ಸರ್? ಅಲ್ಲಿ 5 ಜನ ಇರಲಿ, 10 ಜನ ವಿದ್ಯಾರ್ಥಿಗಳಿರಲಿ, ಆ 10 ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕು. 10 ಜನ ವಿದ್ಯಾರ್ಥಿಗಳಿಗೂ ಕೂಡ ಅದೇ ಬೋಧನೆ ಮಾಡ್ತೀವಿ ನಾವು. ಸರ್, ಮುಂದಿನ ಹಂತಕ್ಕೆ ಬರ್ತೀವಿ ಸರ್. ಈಗ ನಾವಿಲ್ಲಿ ಪತ್ರ ಚಳವಳಿ ಮುಗಿತು. ಪತ್ರ ಚಳವಳಿ ಮೂಲಕ ನಾವು ಮಾಧ್ಯಮದ ಮೂಲಕ ಜನತೆಯನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರ್ ಕೇಳಿದ ಹಾಗೆ ಇನ್ನು ಮುಂದೆ ಜುಲೈ ಮೊದಲ ವಾರದಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಚಳವಳಿಯನ್ನು ನಡೆಸ್ತೀವಿ. ಈ ಒಂದು ನಮ್ಮ ಮನವಿಗಳಿಗೆ, ಪತ್ರ ಚಳವಳಿಗೆ ಅವರು ಬಗ್ಲಿಲ್ಲ, ಮಾಧ್ಯಮದ ಮೂಲಕ ಜನರನ್ನ ತಲುಪಿದವಳು ಕೂಡ ಅದಕ್ಕೆ ಬಾಗಲಿಲ್ಲ. ಆ ಕರಡು ಪ್ರತಿಯ ತಿದ್ದುಪಡಿನ ಹಿಂತಗಳಕ್ಕೆ ವಾಪಸ್ ಪಡಲಿಕ್ಕೆ ಅವ್ರು ಒಪ್ಪಲಿಲ್ಲ ಅನ್ನೋ ಪ್ರಶ್ನೆಯಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಇಡೀ ಅನಿರ್ದಿಷ್ಟ ಕಾಲ ಇಡೀ ಒಂದೆಲ್ಲ ಪದವಿ ಪೂರ್ವ ಕಾಲೇಜುಗಳು, ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದಾವೆ ಅಥವಾ ನಮ್ಮ ಇದು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು, ಎಲ್ಲ ಉಪನ್ಯಾಸಕರು ಮತ್ತು ಇನ್ಕ್ಲೂಡಿಂಗ್ ಪ್ರಾಚಾರ್ಯರು, ಯಾಕಂದರೆ ಪ್ರಾಚಾರ್ಯರು ಕೂಡ ಮಾರ್ಕಲ್ಲಿ ಎಷ್ಟು ಜನ ಸರ್? ಕನಿಷ್ಠ ಆದರೂ ನಾವೀಗ 10,000ಕ್ಕೂ ಹೆಚ್ಚು ಇವತ್ತು ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು ಖಾಸಗಿ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ. ಅನುದಾನಿತ ಮತ್ತು ಸರ್ಕಾರಿ ಖಾಸಗಿ ಕಾಲೇಜುಗಳನ್ನು ಹೊರತುಪಡಿಸಿ ನಾನು ಹೇಳ್ತಾರೆ. ಸೊ ಇಷ್ಟು ಜನ ಕೂಡ ನಾವು ಗೊತ್ತು ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಕಾಲದಲ್ಲಿ ನಾವು ಅಲ್ಲಿ ಧರಣಿಯನ್ನು ಮಾಡ್ತಿದ್ದೇವೆ. 11 ಮತ್ತು 12ನೇ ತರಗತಿ ಅನ್ನೋದು ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ
ಎಜುಕೇಶನ್ ಸಿಸ್ಟಮ್ ಆಗಿರೋದು 2 ರಾಜ್ಯದಲ್ಲಿದೆ. PUC ಅನ್ನೋದು ಎಷ್ಟು ಅನಿವಾರ್ಯ ಅಲ್ಲ ನೀವು ಹೇಳ್ತಿದ್ದೀರಲ್ಲ, ಸರಿ. 2 ರಾಜ್ಯಗಳು ಇದು ಮಾತ್ರ ಅನುಸರಿಸ್ತಿದೆ, ಉಳಿದ ರಾಜ್ಯಗಳು ಯಾಕೆ ಇದನ್ನು ಮುಕ್ತಾಯ ಇಲ್ಲ? ಸರ್, ಮೂಲಭೂತವಾಗಿ ಹೇಳಬೇಕು ಅಂದರೆ ಈ ಒಂದು ಶಿಕ್ಷಣ ಪದ್ಧತಿಗಳು ಆಗಾಗ ಬದಲಾಗತ್ತದ್ದು. ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಬದಲಾಗ್ತಿರೋದು ಫಂಡಿಂಗ್ಗೋಸ್ಕರ. ಒಂದಷ್ಟು ಅನುದಾನ ಬರುತ್ತೆ. ಅನುದಾನ ಬರಬೇಕಾದ್ರೆ IMF ಇಂದ ಬರಬೇಕಾಗತ್ತೆ ಕೆಲವು ಸಲ. ಮೂಲಭೂತವಾಗಿ ಬದಲಾವಣೆಗಳಾಗತ್ತೆ. ಎಲ್ಲಿಂದ ಹಾಕಿದ್ರೆ ಒಂದಷ್ಟು ನಮಗೆ ಧನ ಸಹಾಯ ಬರುತ್ತೆ ಅನ್ನೋ ಕಾರಣಕ್ಕೆ ಹೊರತು ಬಹಳಷ್ಟು ಸಂದರ್ಭ. ಬಟ್ ಇವತ್ತು ಸರ್ ನೆನಪಿಟ್ಕೊಳ್ಳಿ ಸರ್, ನೇರವಾದಂಥ ಇದನ್ನು ನಾನು ಹೇಳ್ತಾ ಇದ್ದೀನಿ. NEPಯ ಪ್ರಸ್ತಾವನೆಯನ್ನು ತಾವು ಮಾಡಿದ್ದೀವಿ. ಇವತ್ತು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಸಂಘ ಮತ್ತು ಪ್ರಾಚಾರ್ಯ ಸಂಘ NEPಗೆ ಇವತ್ತು ಪೂರಕವಾಗಿ ಅದಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ 10+2 ಸಿಸ್ಟಮನ್ನು ಇಲ್ಲಿ ಉಳಿಸ್ಕೊಳ್ಳಿ. ಉಳಿದಂಥ ಎಲ್ಲ ಪದ್ಧತಿಗಳು ಕೂಡ ಇವತ್ತು ಸರ್ NEPನಲ್ಲಿ ನೀವು ಏನು ಪ್ರಶ್ನೆಯನ್ನು ಕೇಳಿದ್ರೆ ಸರ್, ಇವತ್ತು ದಿಸ್ ಇಸ್ NEP ಅನ್ನೋದು ನಮ್ಮ ಉಪನ್ಯಾಸಕರ ಪೋಷಕರ ನಮ್ಮ ಗಾರ್ಡಿಯನ್ಸ್ ಏನಿದೆ ಅವರ ಸೆಂಟರ್ಡ್ ಆಗಿದೆ. ಇವತ್ತು ಅವರ ಒಂದು ಮಾನಿಟರಿ ಒಳಪಟ್ಟಿದೆ ಇವತ್ತು. ಸರ್, ಹೀಗಾಗಿ ಇನ್ನು ಮುಂದಿನ ನಮ್ಮ ನಡೆ ಬಹುಶಃ ನಿಮ್ಮ ಮಾಧ್ಯಮಗಳ ಮೂಲಕ ನಾವು ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅನಿರ್ದಿಷ್ಟ ಅವಧಿಯವರೆಗೆ ನಾವು ಕಾಲೇಜುಗಳನ್ನ ಬಹಿಷ್ಕಾರ ಮಾಡ್ತೇವೆ. ತರಗತಿಯನ್ನು ಬಹಿಷ್ಕಾರ ಮಾಡ್ತೀವಿ. ನಾವು ಈಗ ಪೆನ್ ಡೌನ್ ಸ್ಟ್ರೈಕ್ ಅಂತ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಪೆನ್ಗಳಿಲ್ಲ, ನಮ್ಮ ಕೈಯಲ್ಲಿ ಚಾಕ್ ಪೀಸ್ ಇರಲ್ಲ ಸರ್. ಹಾಗಾಗಿ ಫ್ರೀಡಮ್ ಪಾರ್ಕ್ನ ಹೋರಾಟವನ್ನು ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತರಗತಿಗಳನ್ನ ಬಹಿಷ್ಕರಿಸಿ ನಾವು ಬೋಧನೆಯನ್ನು ಬಹಿಷ್ಕಾರ ಮಾಡ್ತೀವಿ. ಇದು ಕೇವಲ ಉಪನ್ಯಾಸಕರ ಅಸ್ತಿತ್ವಕ್ಕಲ್ಲ, ಇಡೀ ಸಮಾಜದ ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿ ಕೂಡ ತಮ್ಮ ಗಮನಕ್ಕೆ ತಂದ